5 ದಶಕಗಳಿಗಿಂತಲೂ ಹೆಚ್ಚು ಇತಿಹಾಸ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 27ನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಉಳ್ಳಾಲ ತಾಲೂಕಿನ ಮಂಗಳೂರು ವಿಶ್ವವಿದ್ಯಾನಿಲಯ ಕೋಣಾಜೆಯಲ್ಲಿ ಇದೇ ಬರುವ 21 ಮತ್ತು 22ನೇ ತಾರೀಕಿಗೆ ಮಾಡಲಿಕ್ಕಿದ್ದೇವೆ. ಕಳೆದ ವರ್ಷ 26ನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಇದೇ ಮಂಗಳೂರಿನ ನಗರದ ಕುದ್ಮೂಲ ರಂಗರಾವ್ ಪುರಭವನದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದ್ದೆವು. 27ನೇ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಾವು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು, ಒಂದು ಜಾತ್ರೆಯ ಸ್ವರೂಪ ಆ ಸಮ್ಮೇಳನಕ್ಕೆ ಬರಬೇಕೆನ್ನುವ ದೃಷ್ಟಿಯಿಂದ ಕಳೆದ 3 ತಿಂಗಳಿಂದ ಆ ತಯಾರಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನಾವೊಂದು ಸಂಯೋಜನಾ ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಸಂಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಶ್ರೀ UT ಖಾದರ್ ಗೌರವಾಧ್ಯಕ್ಷರು, ಅವರು ಈ ಸಂಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರಾಗಿ ಶ್ರೀ ದಿನೇಶ್ ಗುಂಡೂರಾವ್ ಅವರು ಇರ್ತಾರೆ. ಪ್ರೊಫೆಸರ್ PL ಧರ್ಮ ಅವರು ಕಾರ್ಯಾಧ್ಯಕ್ಷರಾಗಿರ್ತಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಧನಂಜಯ ಅವರು, ಕಾರ್ಯದರ್ಶಿಯಾಗಿ ಕೆ ರವೀಂದ್ರ ಕಲ್ಲಿಮಾರ್ ಅವರು ಇರ್ತಾರೆ. ಕೋಶಾಧಿಕಾರಿಯಾಗಿ ನಯನ್ ಚಂದ್ರ ಶೆಟ್ಟಿ ಅವರು, ಜೊತೆ ಕಾರ್ಯದರ್ಶಿಗಳಾಗಿ ಶ್ರೀ ತ್ಯಾಗಮ ಹರಿಕಳ ಮತ್ತು ಶ್ರೀ ರಾಧಾಕೃಷ್ಣರಾವ್ ಅವರು ಇರ್ತಾರೆ. ಬಹುಶಃ ಉಳ್ಳಾಲ ತಾಲೂಕು ಅಸ್ತಿತ್ವಕ್ಕೆ ಬಂದ ಮೇಲೆ ಮೊದಲ ಬಾರಿ ವಿಶ್ವವಿದ್ಯಾನಿಲಯದಲ್ಲಿ ನಾವು ಸಾಹಿತ್ಯ ಸಮ್ಮೇಳನವನ್ನು ಬರ್ತಾ ಇದ್ದೇವೆ. ಈ ಸಾಹಿತ್ಯ ಸಮ್ಮೇಳನ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಒಂದು ಉತ್ಸವ ರೀತಿಯಲ್ಲಿ ಆಗಬೇಕು, ಎಲ್ಲ ಜನರು ಅದರಲ್ಲಿ ಭಾಗವಹಿಸಬೇಕೆನ್ನುವ ದೃಷ್ಟಿಯಿಂದ ಈಗಾಗಲೇ ಮಾಧ್ಯಮ ಬಂಧುಗಳು ಬಹಳ ರೀತಿಯಲ್ಲಿ ಪ್ರಚಾರ ಕೂಡ ಕೊಟ್ಟಿದ್ದಾರೆ. ಕಳೆದ 1 ತಿಂಗಳಿಂದ ಮಾಧ್ಯಮಗಳಲ್ಲಿ ಕೂಡ ಸಮ್ಮೇಳನದ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ. ಈ ಸಮ್ಮೇಳನ ಮೆರವಾಗ್ತದೆ. ಉದ್ಘಾಟನೆಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ BR ಲಕ್ಷ್ಮಣ್ ರಾವ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹಾಗೆ ನಮ್ಮ ಸಭಾಧ್ಯಕ್ಷರಾದ ಶ್ರೀ UT ಖಾದರ್ ಅವರು ಇರ್ತಾರೆ, ದಿನೇಶ್ ಗುಂಡೂರಾವ್ ಅವರು ಇರ್ತಾರೆ, ಹಾಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಇರ್ತಾರೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ B ಪ್ರಭಾಕರ್ ಶಿಶಿಲ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಇವತ್ತಿನ ಪತ್ರಿಕೆಗಳಲ್ಲಿ ಕೂಡ ಅವರ ಒಂದು ಮಾಹಿತಿ ಕೂಡ ಇವತ್ತು ಬಂದಿದೆ. ಉದ್ಘಾಟನೆ ನಂತರ ಪುಸ್ತಕಗಳ ಬಿಡುಗಡೆ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಾವು ಸಮ್ಮೇಳನಗಳಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೇವೆ. ಆದರೆ ಈ ಸಲ ನಾವು ಅದಕ್ಕೆ ಸುಮಾರು 1 ಗಂಟೆಗಳ ಕಾಲ ಅವಕಾಶ ಮಾಡಿಕೊಟ್ಟು ಸುಮಾರು 18 ಪುಸ್ತಕಗಳು ಆ ಸಂದರ್ಭದಲ್ಲಿ ಬಿಡುಗಡೆ ಆಗ್ತದೆ. ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಆ ಸಮ್ಮೇಳನದಲ್ಲಿ ಒಟ್ಟು 2 ದಿನಗಳ ಸಮ್ಮೇಳನಗಳಲ್ಲಿ 5 ಗೋಷ್ಠಿಗಳು, 4 ವಿಶೇಷ ಉಪನ್ಯಾಸಗಳು ಕೂಡ ಇರ್ತವೆ.